ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಪುಟ್ಟದಾದ ಯಂತ್ರದ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಯಂತ್ರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋದು ನಾವು ಅಗ್ರಿಕಲ್ಚರಲ್ಲಿ ಬಂದು ಸುಮಾರು ಥರವಾದ ಯಂತ್ರಗಳನ್ನ ಎಲ್ಲ ಬಳಕೆ ಮಾಡಿ ನಾವು ಪವರ್ ಸ್ಪ್ರೇಯರ್ ಆಗಲಿ, ಪವರ್ ವೀಡರು, ಸುಮಾರು ಥರದನ್ನೆಲ್ಲ ಬಿಡ್ತೀನಿ. ಅದೆಲ್ಲ ದೊಡ್ಡದಾಗಿರೋವಂಥದ್ದು ಯಂತ್ರಗಳು. ಇದ್ಯಾವುದೋ ಒಂದು ಪುಟ್ಟದಾದ ಒಂದು ಗ್ಯಾಡ್ಜೆಟು. ಇದರ ಬೆಲೆ ಬಂದು ನಿಮಗೊಂದು 250ರಿಂದ 300 ರೂಪಾಯಿ ಇರ್ತದೆ. ಸೊ ಇದೇನಪ್ಪ ಮಾಡುತ್ತೆ ನಮ್ಮ ಅಗ್ರಿಕಲ್ಚರ್ ಇದರಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಕೃಷಿ ಇದರಲ್ಲಿ ಬಂದು ಗೊತ್ತೇ ಇರುತ್ತೆ, ನಾವು ಸ್ಪ್ರೇಗಳೆಲ್ಲ ಬಳಕೆ ಮಾಡ್ತಾನೆ ಇರ್ತೀರಿ. ಸೊ ಸ್ಪ್ರೇಸು ನಾವು ಮಾಡೋವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಯಾವಾಗೂ ಬರೀ ಲಿಕ್ವಿಡ್ ಫಾರ್ಮೇಷನಲ್ಲೇ ಸಿಗೋದಿಲ್ಲ. ಕೆಮಿಕಲ್ಸು ಲಿಕ್ವಿಡ್ ಫಾರ್ಮೇಷನಲ್ಲೇ ಸಿಕ್ಕೋದಾದರೆ ನಾವು ನಾರ್ಮಲಾಗಿ ಏನಿರ್ತದೆ ಆ ಲಿಕ್ವಿಡ್ ಜೊತೆಗೆ ಒಂದು ಕೆಮಿಕಲ್ ಜೊತೆಗೆ ಒಂದು ಮೆಜರ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಇದ್ರ ಮುಖಾಂತರ ನಾವೇನು ಬೇಕಾದರೂ ಎಷ್ಟು ಎಮ್ ಎಲ್ ಯಾವ ರೀತಿ ಅಂತೆಲ್ಲ ನಾವು ಅಳತೆ ಮಾಡಿ ಹಾಕ್ಕೊಬೋದು. ಅದೇ ನಾವು ಒಂದು ಪೌಡ್ರ್ ಆಗಲಿ ಅಥವಾ ಗ್ರ್ಯಾನ್ಯೂಲ್ಸ್ ಟೈಪಲ್ಲಿ ಬರ್ತದೆ, ಇಂಥವನ್ನೆಲ್ಲ ನಾವು ಹಾಕ್ಕೊಬೇಕಂದಾಗ ನಮ್ಗೆ ಅದರಲ್ಲಿ ಮೆಜರ್ ಅನ್ನೋದು ಇರೋದಿಲ್ಲ. ಈಗ ಒಬ್ಬೊಬ್ರು ಏನಪ್ಪ ಅಂತ ಹೇಳಿದ್ರೆ 100 ಲೀಟ್ರ್ ತಗೊಂಬರ್ತಾರೆ, 100 ಲೀಟ್ರ್ ನೀರಿಗೆ ಒಮ್ಮೆಲೆ ಬೆರೆಸ್ಕೋತಾರೆ. ಸೊ ಅಂಥವ್ರಿಗೆ ಏನು ತೊಂದರೆ ಇರಲ್ಲ, ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಶಾರ್ಟೇಜ್ ಆಗುತ್ತೆ, ಇವಾಗ 100 ಲೀಟ್ರ್ ಹೊಡಿತೀರಿ, ಇನ್ನೊಂದು 10-15 ಲೀಟ್ರ್ ಹೊಡಿಬೇಕು ಅಥವಾ 20 ಲೀಟ್ರ್ ಹೊಡಿಬೇಕು, ಮತ್ತು ಕಲಿಸ್ಬೇಕಂತ ಹೇಳಿದ್ರೆ ನಮಗೆ ಮೆಜರ್ಮೆಂಟ್ ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲೆಲ್ಲ ಈ ಒಂದು ಗ್ಯಾಡ್ಜೆಟ್ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಗ ಕೆಲವೊಬ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಡ್ರಮ್ ಇಟ್ಕೊಂಡಿರೋದಿಲ್ಲ. ಅವ್ರೇನು ಮಾಡ್ತಾರೆ, ಒಂದು ಪುಟ್ಟದಾದ ನಮ್ಮದು ಪವರ್ ಸ್ಪ್ರೇಯರ್ ಚಾರ್ಜಿಂಗ್ ಪಂಪ್ ಇರುತ್ತಲ್ವ, ಅದರಲ್ಲಿ 16 ಲೀಟ್ರ್ ಇರ್ತದೆ, 20 ಲೀಟ್ರ್ ಇರ್ತದೆ, ಅದರಲ್ಲಿ ತುಂಬಿಕೊಂಡು ಸ್ಪ್ರೇ ಮಾಡ್ತಾರೆ. ಸೊ ಅದರಲ್ಲಿ ಸ್ಪ್ರೇ ಮಾಡೋವಾಗ ಲಿಕ್ವಿಡ್ ಈ ರೀತಿ ಮೆಜರ್ಸೆಲ್ಲ ಹಾಕ್ಕೊತಾರೆ ಅಂದ್ಕೊಳ್ಳಿ. ಇವಾಗ ಇದು 1 ml per ಲೀಟರ್ ಹಾಕ್ಕೊಬೇಕು ಅಂತ ಹೇಳಿದ್ರೆ ಸೊ ಇದರಲ್ಲಿ 15 ml ಅಥವಾ 20 ಲೀಟ್ರ್ ಇದ್ದರೆ 20 ml ಹಾಕ್ಕೊತೀರಿ. ಸೊ ಪೌಡ್ರು ಆ ರೀತಿ ನಾವು ಮೆಜರ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವು ಎಕ್ಸಸಿವ್ ಆಗಿ ಹಾಕಿದ್ರೇನು ಏನಾಗುತ್ತೆ, ಗಿಡಕ್ಕೆ ತೊಂದರೆ ಆಗುತ್ತೆ, ರೆಸಿಸ್ಟೆನ್ಸ್ ಪವರು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ಕೀಟಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕಡಿಮೆ ಹಾಕಿದ್ರೂ ಅಷ್ಟೇ ಕೆಲಸ ಮಾಡೋದಿಲ್ಲ. ಆದ ಕಾರಣ ಸ್ಪೆಸಿಫಿಕ್ಕಾಗಿ ಏನು ಅವರು ಇದು ಕೊಟ್ಟಿರ್ತಾರೆ ಡೋಸೇಜು, ಅಷ್ಟು ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಆದ ಕಾರಣ ನಾವು ಕೆಲವೊಂದು ಇದನ್ನು ತಗೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಅಪ್ಡೇಟ್ ಮಾಡ್ತಾ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ ಈ ಪುಟ್ಟದಾದ ಒಂದು ಸ್ಕೇಲು. ಏನಪ್ಪ ಅಂತ ಹೇಳಿದ್ರೆ ಇದೆಲ್ಲ ಬಂದು ನಾವು ನಾರ್ಮಲಾಗಿ ಒಂದು ಗ್ರಾಮ್ಸಿಂದ ಹಿಡಿದು ಒಂದು 10 kg ವೆಯ್ ಮಾಡುತ್ತೆ. ಸೊ ಇದ್ರ ಬೆಲೆ ಒಂದು 250 ರೂಪಾಯಿ ಆಗುತ್ತೆ. ಇದರಿಂದ ಏನಪ್ಪ ಉಪಯೋಗ ಅಂತ ನೀವು ಕೇಳ್ಬೋದು. ಇದರಿಂದ ಸುಮಾರು ಥರ ಉಪಯೋಗ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಗ್ರ್ಯಾನ್ಯೂಲ್ಸು ಮತ್ತು ಪೌಡ್ರೆಲ್ಲ ತೂಕ ಹಾಕಿ ಹಾಕ್ಕೊಬೇಕು. ಇವಾಗ ಒಂದು ಕ್ಯಾನ್ಗೆ 20 ಗ್ರಾಮ್ ಹಾಕಬೇಕು. ಇವಾಗ ಯಾವುದಾದ್ರೂ ಎಮಾಮೆಕ್ಟಿನ್ ಬೆನ್ಸೈಡ್ ತೊಗೊಳ್ಳಿ, ಗ್ರ್ಯಾನ್ಯೂಲ್ ಬರುತ್ತೆ, ಉಳಿದ ಔಷಧಿ, ಒಂದು 20 ಗ್ರಾಮ್ ಹಾಕಬೇಕು, 1 ಗ್ರಾಮ್ ಪರ್ ಲೀಟರ್ ಅಂತ ಹೇಳಿದ್ರೆ ನಮಗೆ ಮೆಜರ್ ಇರೋದಿಲ್ಲ. ಅದಕ್ಕೇನು ಮಾಡ್ತೀರಿ, ಇದರಲ್ಲೇ ನೀವು ಆರಾಮಾಗಿ ಗ್ರಾಮ್ ಲೆಕ್ಕದಿಂದ ಎಲ್ಲ ತೂಕ ಹಾಕ್ಕೊಬೋದು. ಇದೊಂದು ಪ್ಲಸ್ ಪಾಯಿಂಟ್ ಇದರಿಂದ. ಆಮೇಲೆ ಇನ್ನೇನು ಪೌಡ್ರುಗಳು ಬರ್ತದೆ, ಫಂಗಿಸೈಡ್ಸ್ ಬರ್ತದೆ. ಸ್ವಲ್ಪ ಐರನ್ ಫಂಗಿಸೈಡ್ಸ್ ಎಲ್ಲ ಜಾಸ್ತಿ ಕಾಸು ಕೊಟ್ಟು ತೊಗೊಂಬಂದಿರ್ತೀರಿ. ಎಕ್ಸಸ್ ಆಗು ಹಾಕೋಂಗಿಲ್ಲ. ಎಕ್ಸಸ್ ಆಗಿ ಹಾಕಿದ್ರೆ ಏನಾಗುತ್ತೆ, ಗಿಡಕ್ಕೆ ತೊಂದರೆ ಆಗುತ್ತೆ. ಸೊ ಇದೆಲ್ಲ ವಿಚಾರದಲ್ಲಿ ಏನಪ್ಪ ನಾನು ತೊಗೊಂಡಿರೋಂಥ ಕಂಪ್ನಿ ಯಾವುದಪ್ಪ ಅಂತ ಹೇಳಿದ್ರೆ ಇದು ಯಾವುದೋ ಬೀಟ್ XP ಅಂತಿದೆ. ಕೆಪಾಸಿಟಿ ಬಂದು ನೀವು ಇಲ್ಲಿ ಗಮನಿಸ್ಬೋದು 10,000 ಗ್ರಾಮ್ಸು ಅಂತ ಹೇಳ್ಬಿಟ್ಟು. ಸೊ ಇದೇನಂತ ಹೇಳಿದ್ರೆ ಒಂದು 10 kg ತೂಕ ಆಗುತ್ತೆ. ಇದರಲ್ಲಿ ಮೈನ್ ಏನೇನು ಬರುತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ, ಮತ್ತು ಮೋಡ್ ಬರುತ್ತೆ, ಮತ್ತು ಟೇರ್ ಅಂತ ಇರ್ತದೆ. ಸೊ ಇದೇನಂತ ಹೇಳಿದ್ರೆ ನಾವು ಯಾವುದಾದ್ರೂ ವಸ್ತು ಒಂದು ಇಟ್ಕೊಂಡು ಅದನ್ನು ಲೆಸ್ ಮಾಡಿ ಇದು ಮಾಡ್ಕೊಬೇಕಂತ ಹೇಳಿದ್ರೆ ಇದು ಯೂಸ್ ಆಗುತ್ತೆ. ಸೊ ಇದನ್ನು ಇವಾಗ ತೂಕ ನಾವು ಯಾವುದಾದ್ರೂ ಕೆಲವೊಂದು ಐಟಮ್ಗಳನ್ನ ಇದ್ರ ಮೇಲೆ ತೂಕ ಹಾಕಿ ಈಗ ನೋಡೋಣ. ಸೊ ಬಿಸಿಲಲ್ಲಿ ಜಾಸ್ತಿ ಇದೆ. ಸೊ ಇಲ್ಲಿ ನೋಡೋಣ. ಈಗ ನಾವು ಆನ್ ಬಟನ್ ಆನ್ ಮಾಡಿದ್ರೆ ನಮಗೆ ಡಿಸ್ಪ್ಲೇ ಈ ರೀತಿಯಲ್ಲಿ ಬರ್ತದೆ. ನಿಮಗೇನು ಇದೆಲ್ಲ ತೂಕ ಹಾಕೋದೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದೊಂದು ನಿಮಗೆ ಇದು ಮಾಹಿತಿ ಕೊಡ್ತಾಯಿದ್ದೀನಿ ಅಷ್ಟೇ. ಈಗ ಯಾವುದಾದ್ರೂ ನಾವು ಪೌಡ್ರು ಅಂಥವೇನಾದರೂ ಹಾಕ್ಕೊಬೇಕಂತ ಹೇಳಿದ್ರೆ ನಾರ್ಮಲಾಗಿ ಡೈರೆಕ್ಟಾಗಿ ಇದ್ರ ಮೇಲೆ ಹಾಕೋಕ್ಕಾಗಲ್ಲ, ಎಲ್ಲ ಚೆಲ್ಕೊಳ್ಳುತ್ತೆ, ಈ ರೀತಿ ಎಲ್ಲ ತೊಂದರೆ ಇರ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀರಿ, ಇದ್ರ ಮೇಲೆ ಎಲ್ಲ ಚೆಲ್ಕೊಳ್ಳುತ್ತೆ. ಅದಕ್ಕೆ ಏನು ಮಾಡ್ತೀರಿ, ಯಾವುದಾದ್ರೂ ನಾವು ಬಟ್ಲು ಅಥವಾ ಏನಾದರೂ ಒಂದು ಡಬ್ಬ ಥರ ಏನಾದರೂ ಒಂದು ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಸೊ ನಾವು ಇದ್ರ ಮೇಲೆ ಇಟ್ಕೊಂಡು ಟೇರ್ ಬಟನ್ ಒತ್ತದಾಗ ಏನಾಗುತ್ತೆ, 0 ಆಗುತ್ತೆ. ಇವಾಗ ನಾವು ಹಾಕೋವಂಥ ಕ್ವಾಂಟಿಟಿ ನಮ್ಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್. ಇವಾಗ ಒಂದು ಕ್ಯಾನ್ಗೆ 20 ಲೀಟ್ರ್ ಕ್ಯಾನ್ಗೆ 1 ಲೀಟ್ರಿಗೆ 2 ಗ್ರಾಮ್ ಅಂದರೆ ಒಂದು 40 ಗ್ರಾಮ್ ಇದರಲ್ಲೇ ತೂಕ ಹಾಕಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಆರಾಮಾಗಿ ತೂಕ ಹಾಕ್ಕೊಬೋದು. ಈ ರೀತಿಯಲ್ಲಿ ಒಂದು ಯೂಸ್ ಆಗುತ್ತೆ. ಇವಾಗ ಯಾವುದಾದ್ರೂ ನಾವು ಇದನ್ನು ಹಾಕಿ ಚೆಕ್ ಮಾಡೋಣ. ಸೊ ಇದು 50 ಗ್ರಾಮ್ ಪ್ಯಾಕೆಟ್, 25 ಗ್ರಾಮ್ ಬಳಕೆ ಮಾಡಬೇಕಾಗಿತ್ತು. 25 ಗ್ರಾಮ್ ಯಾವ ರೀತಿ ನಾವು ಇದರಲ್ಲಿ ಡಿವೈಡ್ ಮಾಡೋಕ್ಕಾಗುತ್ತೆ ಇಷ್ಟು ಚಿಕ್ಕ ಪ್ಯಾಕೆಟಲ್ಲಿ. ಸೊ ಅದಕ್ಕೆ ಏನು ಮಾಡಿದೆ, ಇದರಲ್ಲಿ ನಾನು ಬಳಕೆ ಮಾಡಿದ್ದೆ. ಇಲ್ಲಿ ಗಮನಿಸ್ಬೋದು ನೀವು, ಆ ಕವರ್ ಒಂದು 4 ಗ್ರಾಮ್ ಬರ್ತದೆ.
ಸೊ ಅದರಲ್ಲೇ ಹೋದ್ಸಲಿ ಬಂದು 25 ಗ್ರಾಮ್ ಎತ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು 25 ಗ್ರಾಮ್ ಇಲ್ಲಿದೆ ನೋಡಿ. ಕರೆಕ್ಟಾಗಿ ನಮಗೆ ಗ್ರಾಮ್ ಟು ಗ್ರಾಮ್ ನಮಗೆ ತೂಕ ಸಿಗ್ತದೆ. ಈ ರೀತಿಯಲ್ಲಿ ನಾವು ಡೋಸೇಜ್ನ ಕರೆಕ್ಟಾಗಿ ಕೊಡ್ಬೋದು ಈ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು. ಇದಲ್ಲದೆ ನೀವು ಇವಾಗ ಗೊಬ್ಬರ ತಂದಿರ್ತೀರ, ಗೊಬ್ಬರ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಇವಾಗ ಒಂದು ಅರ್ಧ ಎಕರೆ ಆದರೆ 3 kg ಕೊಡಬೇಕಾಗಿರುತ್ತೆ, 10 ಗುಂಟೆ ಆದರೆ 1.5 kg ಕೊಡಬೇಕಾಗುತ್ತೆ. ಡಿವೈಡ್ ಮಾಡೋದಕ್ಕೆ ತೊಂದರೆ ಆಗುತ್ತಾ ಅಂಥದನ್ನು ಸಹ 10 kgವರೆಗೂ ನಾವು ತೂಕ ಮಾಡ್ಕೊಬೋದು. ಇವಾಗ ಒಂದು ಗೊಬ್ಬರದ ಪ್ಯಾಕೆಟ್ ಇಟ್ಟು ನೋಡೋಣ ನಾವು, ಬನ್ನಿ. ಇಲ್ಲಿ ಗಮನಿಸ್ಬೋದು, ಇದು ಬಂದು 1261 ಸೇವಂತಿಗೆ ಗಿಡಕ್ಕೆ ಬಿಡೋಣ ಅಂತ ತೊಗೊಂಬಂದಿದೆ. ಸೊ ಇದರ ತೂಕ ನೋಡೋಣ ಇವಾಗ, ಬನ್ನಿ. ಇಲ್ಲಿ ನೋಡ್ತಿರ್ಬೋದು 1 kg 17 ಗ್ರಾಮ್ ಇದೆ. ಕವರ್ ಒಂದು 17 ಗ್ರಾಮ್ ಹೋದ್ರೂ ನಮ್ಗೆ 1 kg ಗೊಬ್ಬರ ಅನ್ನೋದಿದೆ. ಸೊ ಇವಾಗಿಂದ ಅದು ನಾವು ಪಾಕೆಟ್ಸು ಸಿಗದೇ ಇದ್ದಾಗ ನಾವು ಡೈರೆಕ್ಟಾಗಿ ಮೂಟೆ ತಂದು ಇಟ್ಕೊಂಡಿರ್ತೀರಿ. ಅಂಥ ಟೈಮಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಾವು ಆರಾಮಾಗಿ ಈ ರೀತಿಯಲ್ಲಿ ತೂಕ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ 1.5 kg ಬೇಕಾ 1 kg ಬೇಕಾ ಎಷ್ಟಾದರೂ ಯೂಸ್ ಮಾಡ್ಕೊಬೋದು. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ ಈ ರೀತಿ ಸ್ಕೇಲಲ್ಲಿ ಡಿವೈಡ್ ಮಾಡ್ಕೊತೀನಿ ಅದನ್ನೆಲ್ಲ. ಈಗ ನೋಡ್ಬೋದು. ಇನ್ನು ಯಾಕಂತ ಹೇಳಿದ್ರೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತೋ ಅಂಥ ತೂಕಗಳು ನಾನು ಅಂಗಡಿನಲ್ಲಿ ಬರುವಂಥ ಪ್ಯಾಕೆಟ್ಗಳನ್ನ ಸಮೇತ ಇಟ್ಟು ಚೆಕ್ ಮಾಡಿದೆ, ಎಲ್ಲ ಕರೆಕ್ಟಾಗಿ ಬಂದಿದೆ, ಏನು ತೊಂದರೆ ಏನಿಲ್ಲ. ಇಲ್ಲಿ ಗಮನಿಸ್ಬೋದು, ಇಲ್ಲಿ 300 ಗ್ರಾಮ್ ಇದು ಬಂದು ಪೌಡ್ರ್ ತೊಗೊಂಬಂದಿದ್ದೀನಿ. ಸೊ 300 ಗ್ರಾಮ್ ಅಂತ ಹೇಳಿದ್ರೆ ಟೋಟಲ್ಲು ಈ ಬಾಕ್ಸು ಎಲ್ಲ ಸೇರಿದ್ರೆ 374 ಗ್ರಾಮ್ ಬರ್ತದೆ. ಸೊ ಪೌಡ್ರ್ ಮಾತ್ರ ಲೆಕ್ಕ ಹಾಕ್ಕೊಂಡು 300 ಗ್ರಾಮ್ ಬರ್ತದೆ. ಸೊ ಗಮನಿಸ್ಬೋದು, ಇಷ್ಟು ಮಾತ್ರ ಪುಟ್ಟದಾಗಿ ವೆಯ್ ಮಾಡಿಕೊಂಡು ಯಾವುದೇ ರೀತಿಯಾದ ಎಕ್ಸಸಿವ್ ಆಗು ಹಾಕ್ದಿರ, ಕಡಿಮೆನೂ ಹಾಕ್ದಿರ, ಈ ರೀತಿ ಫಂಗಿಸೈಡ್ನ ಆಗಲಿ ಈ ಗ್ರ್ಯಾನ್ಯೂಲ್ಸ್ ಟೈಪು ಪೌಡ್ರ್ ಟೈಪ್ ಇರುವಂಥ ಔಷಧಿಗಳನ್ನ ಯಾವುದೇ ರೀತಿಯಾಗಿ ಎಕ್ಸಸಿವ್ ಆಗಿ ಹಾಕ್ದಿರ ಬಳಕೆ ಮಾಡೋದಕ್ಕೆ ಇದೆಲ್ಲ ಈ ಒಂದು ಗ್ಯಾಡ್ಜೆಟ್ಟು ತುಂಬ ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಇನ್ನು ಇದ್ರ ಬೆಲೆ ಎಲ್ಲ ಬಂದು ನಿಮ್ಗೆ ಹೇಳೋದ್ನಲ್ಲ, ಬರೀ 250-300 ರೂಪಾಯಿ ಒಳಗಡೆ ಇರ್ತದೆ. ಇನ್ನು ಬೇಕಾಗಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಬೇಕಾದರೆ ಹಾಕಿರ್ತೀನಿ, ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಬೇಕಾದರೆ ಪರ್ಚೇಸ್ ಮಾಡ್ಕೊಬೋದು. ನಾನು ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ. ಇದು ಟೀಮಾ ಸ್ಪ್ರೇ ಅಂತ ಹೇಳ್ಬಿಟ್ಟು ನಾನೀಗ ಇದು ಒಂದು 200 ಲೀಟ್ರಿಗೆ ಆಗುತ್ತೆ 1 kg. 1 kg 200 ಲೀಟ್ರಿಗೆ ಅಂತ ಹೇಳಿದ್ರೆ ಡಿವೈಡ್ ಮಾಡೋಕ್ಕಾಗಲ್ಲ, ತೊಂದರೆ ಆಗುತ್ತೆ. ಇವಾಗ ನಾನು ಮೊನ್ನೆ 50 ಲೀಟ್ರ್ ಹೊಡೆದೆ ಒಂದು ಸರ್ತಿ, ಇನ್ನೊಂದು ಸಲ 50 ಲೀಟ್ರ್ ಹೊಡೆದೆ. ಒಂದು 200 ಗ್ರಾಮ್ ಅಷ್ಟು ಅಂದರೆ ಒಂದು ಲೀಟ್ರಿಗೆ 4 ಗ್ರಾಮ್ 5 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. 50 ಲೀಟ್ರಿಗೆ 200 ಗ್ರಾಮ್ ಅಂದರೆ ನಿಮ್ಗೆ ಗೊತ್ತಾಯ್ತು, 4 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇವಾಗ ಗಮನಿಸ್ಬೋದು, ಅದರಲ್ಲಿ ನಾನು ಉಳ್ತಿರೋದು ಇವಾಗ 600 ಗ್ರಾಮ್ ಇದೆ. 200 ಗ್ರಾಮ್ 50 ಲೀಟ್ರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು 200 ಗ್ರಾಮ್ 50 ಲೀಟ್ರಿಗೆ ಹಾಕೊಂಡು ಇಷ್ಟು ಅಕ್ಯುರೇಟಾಗಿ ನಾವು ಡೋಸೇಜ್ ಆಗಲಿ ಯಾವುದೇ ಆಗಲಿ ಈ ಒಂದು ಸ್ಕೇಲಲ್ಲಿ ನಾವು ಇದು ಮಾಡ್ಕೋಬೋದು, ತೂಕ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಇದರಿಂದ ಏನಾಗುತ್ತೆ, ಎಕ್ಸಸಿವ್ ಆಗಿ ಹಾಕುವಂಥ ಗೊಬ್ಬರ ಆಗಲಿ ಔಷಧಿ ಆಗಲಿ ಎಲ್ಲ ಬಂದು ಎಕ್ಸಸಿವ್ ಆಗಿ ಏನೂ ಕೊಡೋ ಅವಶ್ಯಕತೆ ಇರೋದಿಲ್ಲ. ಎಷ್ಟು ಪ್ರಮಾಣ ಇರ್ತದೋ ಅಷ್ಟು ಮಾತ್ರ ಬಳಕೆ ಮಾಡಿಕೊಂಡು ನಾವು ಇದು ಮಾಡ್ಕೊಬೋದು. ಇನ್ನು ನಮ್ಮ ಸೇವಂತಿಗೆ ಗಿಡ ನೋಡೋದಾದರೆ ಈ ರೀತಿ ಇದೆ, ನೋಡ್ತಿರ್ಬೋದು. ಇದೊಂದು ಪುಟ್ಟ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಈ ಒಂದು ಬಡ ರೈತನ ಅಲ್ಲ, ಹೋಗಿ ಚಿಕ್ಕ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಯಾವ ರೀತಿ ಬೆಳೆಸ್ತೀರಾ? ನಿಮ್ಮ ಸಬ್ಸ್ಕ್ರಿಪ್ಷನ್ ಮುಖಾಂತರ, ನಿಮ್ಮ ಶೇರಿಂಗ್ಸ್ ಮುಖಾಂತರ, ನಿಮ್ಮ ಲೈಕ್ಸ್ ಮುಖಾಂತರ, ನಿಮ್ಮ ಕಾಮೆಂಟ್ಸ್ ಮುಖಾಂತರ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬಾಯ್ ಫ್ರಮ್ ರವಿರಾಜ್.